ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲ ಮೂಲೆಮನಿ, ಬಾಪೂಜಿ ಪ್ರಾಥಮಿಕ ಶಾಲೆ ಗದಗ್. ಈ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ 2ನೇ ಪಾಠವಾದ ಗಂಧರ್ವ ಸೇನಾ ಪಾಠವನ್ನು ಇವತ್ತು ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ಕೂಡ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ಪೇಜ್ ನಂಬರ್ 9 ತೆಗೀರಿ. ಇದನ್ನು ಸಮಿತಿ ರಚನೆ ಮಾಡಿದ್ದಾರೆ. ಸಮಿತಿಯವರು ಈ ಗಂಧರ್ವ ಸೇನಾ ಅನ್ನುವಂಥ ಪಾಠವನ್ನು ರಚನೆ ಮಾಡಿದ್ದಾರೆ. ಈ ಗಂಧರ್ವ ಸೇನಾ ಅಂದರೆ ಯಾರು ಅನ್ನೋದನ್ನು ಈ ಪಾಠದ ಮೂಲಕ ಹೇಳ್ತಾ ಹೋಗ್ತೀನಿ. ಒಂದು ದಿನ ಒಬ್ಬ ರಾಜ ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು. ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ. ಮಂತ್ರಿ ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ, ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೋರ್ಚೆ ಹೋದ. ಅವನಸಲ ಒಂದು ದಿವಸ ರಾಜ ಒಡ್ಡೋಲಗದಲ್ಲಿದ್ದ. ಒಡ್ಡೋಲಗ ಅಂದರೆ ಸಭೆ. ತನ್ನ ಆಸ್ಥಾನದಲ್ಲಿ ಸಭೆ ಮಾಡ್ತಾ ಇದ್ದ. ಒಬ್ಬ ಮಂತ್ರಿ ಗಟ್ಟಿಯಾಗಿ ಅಳ್ತಾ ಓಡಿ ಬಂದು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ, ಮಹಾರಾಜರೇ, ಗಂಧರ್ವ ಸೇನ ತೀರ್ಕೊಂಡ್ರಂತೆ ಎಂದು ಉದ್ಗರಿಸುತ್ತಾ ಮೋರ್ಚೆ ಹೋಗ್ತಾನೆ. ರಾಜನ ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ 4 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ. ನೋಡ್ರಿ, ರಾಜನು ಕೂಡ ಒಡ್ಡೋಲಗವನ್ನು ಅಲ್ಲಿ ಪರಿಸಮಾಪ್ತಿಗೊಳಿಸ್ತಾನೆ. ಪರಿಸಮಾಪ್ತಿ ಅಂದರೆ ಮುಕ್ತಾಯ ಮಾಡುವಂಥದ್ದು. ಕಣ್ಣೀರು ಸುರಿಸ್ತಾ ಏನು ಮಾಡ್ತಾನೆ, ಗಂಧರ್ವ ಸೇನರ ಆತ್ಮಶಾಂತಿಗಾಗಿ 4 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಏನು ಮಾಡ್ರಿ, ಶೋಕಾಚರಣೆ ಮಾಡ್ರಿ ಅಂತ ಹೇಳ್ತಾ ಆಜ್ಞಾಪಿಸ್ತಾನೆ ಅಥವಾ ಹೇಳ್ತಾನೆ. ಮಂತ್ರಿ ಆರೈಕೆಗೆ ವೈದ್ಯರನ್ನು ಕರೆಯಿಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ಅಂತಃಪುರಕ್ಕೆ ಬಂದ. ಅವ ಏನು ಮಾಡ್ಬಿಡ್ತಾನೆ, ಮಂತ್ರಿ ಏನು ಬಿದ್ದಿದ್ದಲ್ಲ ಮೂರ್ಛೆ ಹೋಗಿ ಆ ವೈದ್ಯರನ್ನು ಕರೆಸಿ ಅವಂಗೆ ಟ್ರೀಟ್ಮೆಂಟನ್ನು ಕೊಡಿಸ್ರಿ ಅಂತ ಹೇಳಿ ರಾಜಭಟರಿಗೆ ಹೇಳಿ ತನ್ನ ಅಂತಃಪುರಕ್ಕೆ ರಾಜ ಬರ್ತಾನೆ. ಅಂತಃಪುರ ಅಂದರೆ ರಾಣಿಯರಿರುವಂತಹ ಸ್ಥಳ. ಅಲ್ಲಿ ಕೂಡ ರಾಜ ಏನು ಮಾಡ್ತಾನೆ, ಕರುಳು ಕಿತ್ತು ಬರುವಂಗೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ರಾಣಿಯರು ಅವನ ಶೋಕಕ್ಕೆ ಕಾರಣವನ್ನು ಕೇಳಿದರು. ಗಂಧರ್ವ ಸೇನರು ತೀರಿಕೊಂಡರು ಎಂದು ರಾಜ ಗದ್ಗದ ಕಂಠದಿಂದ ಹೇಳಿದಾಗ ರಾಜನ ದುಃಖ ನಮ್ಮ ದುಃಖ ಎಂದು ಅವರು ಕೂಡ ಕರುಳು ಹಿಂಡುವಂತೆ ಎದೆ ಬಡಿದುಕೊಂಡು ಅಳಲಾರಂಭಿಸಿದರು. ಇಡೀ ಅಂತಃಪುರ ದುಃಖ ಹಾಗೂ ಗೊಂದಲದಿಂದ ತುಂಬಿತು ಅನ್ನುವಂಥದ್ದು. ನೋಡಿ, ರಾಣಿಯರು ಕೂಡ ರಾಜನ ದುಃಖ ನಮ್ಮ ದುಃಖ ಅಂಥೇಳಿ ರಾಣಿಯರು ಕೂಡ ಅವ್ರಿಗೂ ಕೂಡ ಯಾರಿಗೂ ಗೊತ್ತಿರಲಿಲ್ಲ ಗಂಧರ್ವ ಸೇನ, ಆದರೂ ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾಣಿಯ ಸೇವಕಿ ಒಬ್ಬಳಿಗೆ ಈ ಎಲ್ಲ ಗೊಂದಲ ಏಕೆಂದು ತಿಳಿಯಲಿಲ್ಲ. ಅವಳು ಮಹಾರಾಣಿಯವರೇ, ಎಲ್ಲರೂ ಏಕೆ ಅಳುತ್ತಿದ್ದಾರೆ ಎಂದು ಕೇಳಿದಳು. ರಾಣಿ ನಿಟ್ಟುಸಿರು ಬಿಟ್ಟು ಪಾಪ ಗಂಧರ್ವ ಸೇನರು ತೀರಿಕೊಂಡ್ರಂತೆ ಎಂದ್ಲು. ನೋಡ್ರಿ, ಸೇವಕಿ ಬಂದು ಎಲ್ಲರೂ ಯಾಕೆ ಅಳ್ಲಿಕತ್ತಾರ ಮಹಾರಾಣಿಯವರೇ, ಎಲ್ಲರೂ ಏಕೆ ಹೇಳ್ತಾ ಇದ್ದೀರಿ ಅಂತ ಕೇಳ್ತಾಳೆ. ರಾಣಿ ನಿಟ್ಟುಸಿರನ್ನ ಬಿಟ್ಟು ಪಾಪ ಗಂಧರ್ವ ಸೇನ ತೀರ್ಕೊಂಡ್ರಂತೆ ಅಂದ್ಲು. ಸೇವಕಿ ಚುರುಕು ಬುದ್ಧಿಯವಳು. ಅವಳು ಆಲೋಚನೆ ಮಾಡಿದಳು, ಈ ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ಆತಂಕದಿಂದ ರಾಣಿಯ ಬಳಿ ಕೇಳಿದ್ಲು. ನೋಡ್ರಿ, ಈ ಗಂಧರ್ವ ಸೇನ ಯಾರು, ಅವರಿಗೆ ಮತ್ತು ನಮ್ಮ ಮಹಾರಾಜರಿಗೆ ಏನು ಸಂಬಂಧ ಅಂತ ರಾಣಿ ಕೇಳ್ತಾಳೆ. ರಾಣಿ ಅದು ತನಗೆ ಗೊತ್ತಿಲ್ಲವೆಂದು ನುಡಿದು ರಾಜನ ಬಳಿಗೆ ಓಡಿ ಹೋಗಿ ಗಂಧರ್ವ ಸೇನರು ಯಾರು ಎಂದು ಕೇಳಿದಳು. ರಾಜನಿಗೂ ಗೊತ್ತಿಲ್ಲ. ಆತ ಕಣ್ ಬಿಟ್ಟು ತಾನೆಂಥ ಮೂರ್ಖತನದ ಕೆಲಸ ಮಾಡಿದೆ ಅಂದ್ಕೊಂಡು ಕೂಡಲೇ ಆಸ್ಥಾನಕ್ಕೆ ತೆರಳಿದ. ನೋಡ್ರಿ, ಆ ರಾಜನಿಗೂ ಕೂಡ ಗೊತ್ತಿರಲಿಲ್ಲ. ಅವ ಕಣ್ ಬಿಟ್ಟು ನಾ ಎಂಥ ಮೂರ್ಖತನ ಕೆಲಸ ಮಾಡಿದೆ ಅಂಥೇಳಿ ಆಸ್ಥಾನಕ್ಕೆ ಹೋಗ್ತಾನೆ. ಈಗಾಗಲೇ ವೈದ್ಯರ ಉಪಚಾರದಿಂದ ಸುಧಾರಿಸಿಕೊಂಡಿದ್ದ ಮಂತ್ರಿಯನ್ನು ಕರೆಸಿಕೊಂಡು, ಮಂತ್ರಿಗಳೇ, ಯಾರು ಈ ಗಂಧರ್ವ ಸೇನ ಎಂದು ಪ್ರಶ್ನಿಸಿದ. ಮಂತ್ರಿಯನ್ನು ಕರೆಸ್ಕೊಂಡು ಮಂತ್ರಿ ಮೋರ್ಚೋಗಿ ಬಿದ್ದಿದ್ದ. ಆದರೂ ಅವನು ಏನು ಮಾಡ್ತಾನೆ, ವೈದ್ಯರ ಆರೈಕೆಯೊಂದಿಗೆ ಹುಷಾರಾಗಿದ್ದ. ಅವನು ಕರೆಸ್ಕೊಂಡು ರಾಜ ಕೇಳ್ತಾನೆ, ಮಂತ್ರಿಗಳೇ, ಈ ಗಂಧರ್ವ ಸೇನೆ ಯಾರು ಅಂತ ಕೇಳ್ತಾನೆ. ಮಹಾರಾಜರೇ, ದಯವಿಟ್ಟು ಕ್ಷಮಿಸಿ, ಗಂಧರ್ವ ಸೇನರು ಯಾರೆಂಬುದು ನನಗೂ ತಿಳಿದಿಲ್ಲ. ಆದರೆ ಪಡೆಯ ಮುಖ್ಯಸ್ಥನು ಗಂಧರ್ವ ಸೇನ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗ್ತಾ ಅಳುತ್ತಿರುವುದನ್ನು ಕಂಡು ನಾನು ಅತ್ತೆ ಎಂದ. ನೋಡ್ರಿ, ಅಂತ ಏನಂತಾನೆ, ಅಯ್ಯೋ ನನಗೆ ಗೊತ್ತೇ ಇಲ್ಲ ಗಂಧರ್ವ ಸೇನ. ಮಂತ್ರಿ ನೋಡ್ರಿ, ಫಸ್ಟು ರಾಜನ ಕೇಳ್ತಾಳೆ. ರಾಜನಿಗೆ ಗೊತ್ತಿರಲ್ಲ. ರಾಜ ಬಂದು ಮಂತ್ರಿ ಕೇಳ್ತಾನೆ. ಮಂತ್ರಿ ಕೂಡ ಗೊತ್ತಿರಲ್ಲ. ಮಂತ್ರಿ ಏನು ಹೇಳ್ತಾನೆ ಅಂದರೆ, ನನ್ನ ಪಡೆಯ ಮುಖ್ಯಸ್ಥ, ಪಡೆ ಅಂದ್ರೇನು, ಆಣಿ ಪಡೆ, ಒಂಟಿಯ ಪಡೆ ಅಥವಾ ಈ ಕುದುರೆ ಪಡೆಗಳು, ಆ ಪಡೆಗಳನ್ನು ಸೈನ್ಯದ ಮುಖ್ಯಸ್ಥ ಅವ ಏನು ಮಾಡ್ತಾನೆ ಅಂದರೆ, ಗಂಧರ್ವ ಸೇನ ಹತ್ರು ಅಂತೇಳಿ ಜೋರಾಗಿ ಗಂಟ್ಲ ಹರ್ಕೊಂಡು ಅಳ್ತಾ ಇದ್ದ. ಅದನ್ನು ಕೇಳಿ ನಾನು ಕೂಡ ಏನು ಮಾಡಿದೆ, ಅತ್ತೆ ಅಂತನವ. ಯಾರು, ಮಂತ್ರಿ ಅಂತನ ಎಂದು ನುಡಿದ್ರೆ ಮರುಕ್ಷಣವೇ ನುಡಿಯೋದು. ನುಡಿತಾನೆ. ರಾಜನ ಕೋಪ ನೆತ್ತಿಗೇರಿತು. ನೀನೊಬ್ಬ ಮೂರ್ಖ, ಕೂಡಲೇ ಹೋಗಿ ಗಂಧರ್ವ ಸೇನ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಎಂದ. ನೋಡ್ರಿ, ಎಂಥ ಮೂರ್ಖದಿಯೋ ಮಾರಾಯ ನೀ, ಹೋಗ, ಯಾರವ ಗಂಧರ್ವ ಸೇನ ತಿಳ್ಕೊಂಬ ಹೋಗು ಅಂತಂದ ರಾಜ. ಮಂತ್ರಿ ಹೇಳ್ತಾನೆ. ಮಂತ್ರಿ ರಾಜನಿಗೆ ವಂದಿಸಿ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಅಂದುಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ. ಪಡೆಯ ಮುಖ್ಯಸ್ಥನನ್ನು ಕಂಡು ಗಂಧರ್ವ ಸೇನರು ಯಾರು ಎಂದು ಪ್ರಶ್ನಿಸಿದ. ನೋಡ್ರಿ, ಅಯ್ಯೋ ನನ್ನ ಕಿವಿಯನ್ನು ಕೇಳಿದ ಕಿವಿ ಊರಿಗೆ ಕಷ್ಟ ತಂತು ಅಂಥೇಳಿ ಅವಂಗೂ ಪಡೆಯ ಮುಖ್ಯಸ್ಥನ ಕೇಳ್ತಾನೆ, ಗಂಧರ್ವ ಸೇನೆ ಯಾರಪ್ಪ ಅಂತ. ಸ್ವಾಮಿ, ಅವರು ಯಾರು ಏನಾಗಿದ್ರು ಎಂದು ನನಗೂ ತಿಳಿಯದು. ಆದರೆ
ಅವರು ತೀರಿಕೊಂಡರೆ ಎಂದು ಸ್ವಂತ ನನ್ನ ಹೆಂಡತಿಯೇ ಅಳುತ್ತಿದ್ಲು. ಈ ಸುದ್ದಿಯನ್ನು ನಿಮಗೆ ಹೇಳಬೇಕೆನಿಸಿತು, ಬಂದು ಹೇಳಿದೆ ಎಂದನು. ನೋಡ್ರಿ, ಅವನು ಹೆಂಡತಿ ಹೇಳ್ತಾ ಇದ್ಲಂತೆ, ಏನು ಗಂಧರ್ವಸೇನ ಸತ್ತ ಅಂತ ಹೇಳಿ ಪಡೆಯ ಮುಖ್ಯಸ್ಥನ ಹೆಂಡತಿ ಹೇಳ್ತಾ ಇದ್ಲು. ಪಡೆಯ ಮುಖ್ಯಸ್ಥನ ಹೆಂಡತಿ ನನ್ನ ಅಳ್ತಾ ಇದ್ದು ಅಂತಂದು ನಿಮ್ಗೆ ಹೇಳಿದೆ ಅಂಥೇಳಿ ಪಡೆಯ ಮುಖ್ಯಸ್ಥ ಹೇಳ್ತಾನೆ. ಕೊನೆಯ ಪ್ಯಾರಾಗ್ರಾಫ್. ಮಂತ್ರಿ ತಲೆಯ ಮೇಲೆ ಕೈ ಹೊತ್ತು ಕುಳಿತ. ಇರಲಿ, ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋಗಿ, ಯಾರಮ್ಮ ಈ ಗಂಧರ್ವಸೇನ ಎಂದು ಕೇಳಿದರು. ಅವಳು, ಸ್ವಾಮಿ, ಗಂಧರ್ವಸೇನರ ಪರಿಚಯ ನನಗಿಲ್ಲ. ಈ ದಿವಸ ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ. ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವಸೇನ ಸತ್ತಿದ್ದಾನೆ ಎಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಅಳ್ತಾ ಇದ್ಲು. ಅದನ್ನು ನೋಡಿ ನಾನು ಅತ್ತೆ ಗಂಡನ ಬಳಿ ಹೇಳಿದೆ ಎಂದಳು. ಮಂತ್ರಿಗೆ ತಲೆ ಸುತ್ತಿದಂತಾಯಿತು. ಈ ಗಂಧರ್ವಸೇನ ಯಾರು? ತಲೆ ಚಚ್ಚಿಕೊಂಡು ಏನೇ ಆಗಲಿ ಎಂದುಕೊಂಡು ಅವರೆಲ್ಲರೂ ಆ ಮಡಿವಾಳ್ತೆ ಮನೆಗೆ ಹೋಗಿ, ನೋಡ್ರಿ, ಅವ್ರು ಏನು ಮಾಡ್ತಾರ, ಈ ಈ ಪಡೆಯ ಮುಖ್ಯಸ್ಥನ ಮನೆಗೆ ಹೋಗ್ತಾರೆ. ನಾನು ಹೆಂಡ್ತಿ ಹೇಳ್ತಾ ಇದ್ಲು, ಅದಕ್ಕೆ ನಾನು ಅತ್ತೆ ಅಂತ ಏನು ಪಡೆಯ ಮುಖ್ಯಸ್ಥ ಹೇಳ್ತಾನಲ್ಲ, ಪಡೆಯ ಮುಖ್ಯಸ್ಥನ ಹೆಂಡ್ತಿಗೆ ಹೋಗ್ತಾರ. ಹೆಂಡ್ತಿ ಹೇಳ್ತಾಳೆ, ನನಗೂ ಗೊತ್ತಿಲ್ಲ ಗಂಧರ್ವಸೇನ ಯಾರು ಅಂತ ಹೇಳಿ. ನಾನು ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ. ಅಲ್ಲಿ ಮಡಿವಾಳ್ತಿ ಅಂದರೆ ಬಟ್ಟೆ ತೊಳೆಯತಕ್ಕಂಥವ್ರು, ಅಲ್ಲಿ ಅಳ್ತಾ ಇದ್ಲು ಆಕಿ. ಅದು ನಮ್ಮ ಗಂಧರ್ವಸೇನ ಸತ್ತ ಅಂತ ಅಳ್ತಾ ಇದ್ಲು. ಅದನ್ನು ಕೇಳ್ಕೊಂಬಂದು ನನ್ನ ಗಂಡಗೆ ಹೇಳಿದೆ. ಗಂಡ ಹೋಗಿ ನಿಮಗೆ ಹೇಳಿದಾನೆ, ನೀವು ಹೋಗಿ ರಾಜಂಗೆ ಹೇಳಿದಿರಿ ಅಂಥೇಳಿ ಪಡೆಯ ಮುಖ್ಯಸ್ಥನ ಹೆಂಡತಿ ಹೇಳ್ತಾಳೆ. ಅವಂಗ ತಲೆ ಗಿರ್ರಂತ ಮಂತ್ರಿಗೆ, ಅಯ್ಯೋ ಕರ್ಮ ಅಂಥೇಳಿ ಏನಂತನವ ತಲೆ ಚಚ್ಚಿಕೊಂಡು ಏನೇ ಆಗಲಿ ಎಂದುಕೊಂಡು ಅವರೆಲ್ಲರೂ ಆ ಮಡಿವಾಳ್ತಿಯ ಮನೆಗೆ ಹೋಗಿ ಏನು ಮಾಡ್ತಾರ ನೋಡ್ರಿ. ಗಂಧರ್ವಸೇನ ಯಾರು ಎಂದು ಕೇಳಿದರು. ಅವಳು ದುಃಖಿಸತೊಡಗಿದ್ಲು. ಸ್ವಾಮಿ, ನನಗೆ ಅದೃಷ್ಟವಿಲ್ಲ. ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ. ಗಂಧರ್ವಸೇನ ನನ್ನ ಪ್ರೀತಿಯ ಕತ್ತೆ. ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಮುದ್ದಿನಿಂದ ಬೆಳೆಸಿದ್ದೆ. ನೋಡ್ರಿ ಅಂತ ಕರ್ಮ. ಅಯ್ಯೋ ದೇವರೇ, ನನಗೆ ಅವನಿಗೋಸ್ಕರ ನನ್ನ ಹೃದಯ ಇನ್ನೂ ಮಿಡಿಯಾಕತ್ತೈತಿ. ಹಾಗಾಗಿ ಅವನು ಭಾಳ ಪ್ರೀತಿಯಿಂದ ಸಾಕಿದ್ದೆ. ಆ ಗಂಧರ್ವಸೇನ ಯಾರು ಅಂತಂದರೆ ನನ್ನ ಪ್ರೀತಿಯ ಕತ್ತೆ ಅಂತ ಹೇಳ್ತಾಳಕ್ಕೆ. ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ತಾ ಇದ್ದ ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡು ಬಿಟ್ಟ. ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕಿಬಿಟ್ಟ ಎಂದು ಬೊಬ್ಬಿಟ್ಟು ಅತ್ತಳು. ಇದನ್ನು ಕೇಳಿದಂಥ ಮಂತ್ರಿ ಮುಖ್ಯಸ್ಥ ಅವನ ಹೆಂಡತಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಅಲ್ಲಿಂದ ಕಂಬಿ ಕಿತ್ತರು. ಅಯ್ಯೋ ನನ್ನ ಕರ್ಮ ಅಂಥೇಳಿ ಪಡೆಯ ಮುಖ್ಯಸ್ಥನ ಹೆಂಡತಿ ಮತ್ತು ಮಂತ್ರಿ 3 ಮಂದಿ ಏನಾಗ್ತಾರ, ಮರಳಿ ಬರ್ತಾರೆ. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನು ಹೇಳಿದ. ಗಂಧರ್ವಸೇನ ಸತ್ತರೆ ಎಂದು ನಾವೆಲ್ಲ ಶೋಕಿಸಿದ್ದೇವಲ್ಲ, ಅದು ಬೇರೆ ಯಾರೂ ಅಲ್ಲ, ಮಡಿವಾಳ್ತಿಯ ಪ್ರೀತಿಯ ಕತ್ತೆ ಎಂದು ಹೇಳಿದ. ನೋಡ್ರಿ, ಅಯ್ಯೋ ಅದು ಗಂಧರ್ವಸೇನ ಯಾರಂತ ತಿಳ್ಕೊಂಡಿರಿ, ಅದು ಮಡಿವಾಳ್ತಿಯ ಕತ್ತೆ ಅಂಥೇಳಿ ಮಂತ್ರಿ ಆ ರಾಜನಿಗೆ ಹೇಳ್ತಾನೆ. ರಾಜ ಅವನಿಗೆ ಹಿಗ್ಗಾಮುಗ್ಗಿ ಬೈದನು, ಆದರೆ ಶಿಕ್ಷಿಸದೆ ಬಿಟ್ಟ. ನೋಡ್ರಿ, ಎಂಥ ಮೂರ್ಖದಿಯೋ ಮಾರ್ಯ ನೀನು. ನೋಡ್ರಿ, ಯಾವತ್ತೂ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು, ಇಲ್ಲಾಂದರೆ ಹಿಂಗಾಗ್ತವ ಅವಂತರಗಳು ಅನ್ನೋಂಥದ್ದು. ಹಾಗಾಗಿ ಹಿಗ್ಗಮುಗ್ಗವನ್ನು ಬೈದ ಅವನಿಗೆ ಶಿಕ್ಷೆನೂ ಕೊಡಲಿಲ್ಲ, ಬಿಟ್ಟ. ಈ ಸುದ್ದಿ ಅಂತಃಪುರದ ರಾಣಿಯರ ಕಿವಿಗೂ ಮುಟ್ಟಿತ್ತು. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದು ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ತಮ್ಮ ಪಕ್ಕೆಲುಬುಗಳು ನೋಯುವವರೆಗೂ ನಗುತ್ತಲೇ ಇದ್ದರು. ನೋಡ್ರಿ, ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂದರೆ ಎಲ್ಲ ಕುರಿ ಹಳ್ಳಕ್ಕೆ ಬಿದ್ದಂಗೆ ನೋಡು ಅಂಥೇಳಿ ರಾಣಿಯರು ಏನು ಮಾಡ್ತಾರೆ, ತಮ್ಮ ಪಕ್ಕೆಲುಬು ಅಂದರೆ ಹೊಟ್ಟೆಯ ಈ ಕಡೆ ಕೆಳಭಾಗ ಅಂದರೆ ಬಲಭಾಗ ಅಥವಾ ಎಡಭಾಗ ಪಕ್ಕೆಲುಬು ಅಂತ ಕರಿತೀವಿ, ಅದು ನೋಯುವವರೆಗೂ ಕೂಡ ಏನು ಮಾಡ್ತಾರೆ, ನಗ್ತಾ ಇದ್ರು ರಾಣಿಯರು ಅನ್ನುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ಏನಾದರೂ ಕೂಡ ನಾವು ಪ್ರತ್ಯಕ್ಷವಾಗಿ ನೋಡಿರ್ತೀವಿ, ಅದು ನೋಡಿದ್ರೆ ನಿಜಾಂಶ ಇರೋಂಗಿಲ್ಲ, ಅದನ್ನು ನಾವೇನು ಮಾಡಬೇಕು ಅಂತ ಪ್ರಮಾಣಿಸಿ ನೋಡಬೇಕು. ಆದ್ದರಿಂದ ಈ ಕಥೆಯಿಂದ ಏನು ತಿಳ್ಕೊಬೋದು ಅಂತಂದರೆ, ಯಾವತ್ತೂ ಸುಳ್ಳು ಮಾತುಗಳನ್ನು ಅಥವಾ ಬೇರೆಯವರು ಹೇಳಿದ್ದನ್ನು ಕೇಳೋದಕ್ಕಿಂತ ನಾವು ಪ್ರತ್ಯಕ್ಷವಾಗಿ ಕಂಡೇ ನಿಜಾಂಶವನ್ನು ತಿಳಿಬೇಕು ಅಂತ ಹೇಳ್ತಾ ಈ ಪಾಠವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನೀವು ಕೂಡ ಈ ಪಾಠವನ್ನು ಸರಿಯಾಗಿ ಓದ್ಕೋರಿ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳು ತುಂಬ ಸರಳವಾಗಿದಾವೆ. ಆಮೇಲೆ ಈ ಸಲ ನಿಮಗೆ ಕೋವಿಡ್-19 ಕಾಯಿಲೆಯಿಂದ ಅಥವಾ ರೋಗದಿಂದ ಶಾಲೆಗಳು ಓಪನ್ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಶಿಕ್ಷಣ ಸಚಿವರು ಏನು ಹೇಳ್ತಾ ಇದ್ದಾರೆ ಅಂದರೆ 1 to 8th ಕೂಡ ಯಾವುದೇ ಪರೀಕ್ಷೆ ಇರೋದಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಪರೀಕ್ಷೆ ಇಲ್ಲ ಅಂದ ತಕ್ಷಣ ನೀವು ಓದೋದನ್ನು ಬಿಡೋದು ತಪ್ಪು. ಯಾಕಂದರೆ ನಾವು ಶಿಕ್ಷಣವನ್ನು ಕೊಡೋದು ಎದಕ್ಕೆ ಅಂತ ಹೇಳಿದರೆ, ಕೇವಲ ಪರೀಕ್ಷೆಗಾಗಿ ಮಾತ್ರ ಅಲ್ಲ, ನೀವು ಅಂಕಗಳನ್ನು ಗಳಿಸಲಿ ಅಂತ ಮಾತ್ರ ನಾವು ಶಿಕ್ಷಣವನ್ನು ಕೊಡೋದಿಲ್ಲ, ನಿಮ್ಮ ಜ್ಞಾನವನ್ನು ಬೆಳೆಸಲಿಕ್ಕೆ ನಾವು ಶಿಕ್ಷಣವನ್ನು ಕೊಡ್ತೀವಿ. ಹಾಗಾಗಿ ಈಗ ಕೂಡ ನಾವು ವಿಡಿಯೋಗಳನ್ನು ಎದಕ್ಕೆ ಹಾಕ್ತಾ ಇದ್ದೀವಿ ಅಂದರೆ, ನಿಮಗೆ ನಾಲೆಜ್ ಬೆಳೀಲಿ, ಜ್ಞಾನವನ್ನು ಬೆಳೆಸಬೇಕು ಅಂತ ಒಂದೇ ಕಾರಣಕ್ಕೆ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ನಮ್ಮದೇನು ಎಕ್ಸಾಮ್ಸ್ ಇಲ್ಲ, ವಿಡಿಯೋ ನೋಡೋದೇ ಬೇಡ, ಫೇರ್ ಬರೆಯೋದೇ ಬೇಡ ಅಂತ ಏನು ಈ ಥರ ಮಾಡಲಿಕ್ಕಿಲ್ಲ. ಮುಂದಿನ ವರ್ಷ ನಾವು ಪ್ರಮೋಟ್ ಮಾಡಬೇಕು ನಿಮ್ಮನ್ನು ಅನ್ನೋದಾದರೆ ಇವೆಲ್ಲ ಕೆಲಸವನ್ನು ನೀವು ಮಾಡಲೇಬೇಕು. ನೀವು ಜ್ಞಾನವನ್ನು ಬೆಳೆಸ್ಕೋಬೇಕು, ನಿಮ್ಮ ನೋಟ್ಸನ್ನು ಬರೀಬೇಕು, ದಿನಾನು ಶುದ್ಧರ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಇದನ್ನೆಲ್ಲ ಮಾಡಿದಾಗ ಮಾತ್ರ ನಿಮ್ಮ ಮುಂದಿನ ಭವಿಷ್ಯ ಪ್ರಜ್ವಲಿಸುತ್ತೆ ಅಂತ ಹೇಳ್ತಾ ನಾನು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.